ಸ್ನೇಹಿತರೆ, ನಾಳೆ ಪರಮ ಪವಿತ್ರವಾದಂಥ ದಿನ ಏಕಾದಶಿ ಕೂಡ ಇದೆ, ಹಾಗೆ ಗುರುವಾರ ಕೂಡ ಇದೆ. ಇವತ್ತಿನ ಈ ದಿನದಲ್ಲಿ ಅರಿಶಿಣದಿಂದ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅರಿಶಿಣದ ಡಬ್ಬದಲ್ಲಿ ಈ ವಸ್ತುಗಳನ್ನು ಬಚ್ಚಿಡಿ, ಹಾಗೆಯೇ ಅರಿಶಿಣದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಎರಡೂ ಪರಿಹಾರಗಳು ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನೆಲ್ಲ ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಅಖಂಡ ರಾಜಯೋಗವನ್ನು ತಂದುಕೊಡುತ್ತೆ. ಗುರುಬಲದಿಂದ ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗಿ ಅದೃಷ್ಟವಂತರಾಗ್ತೀರಾ. ಶುಭ ಸಂಕೇತಗಳು ನಿಮ್ಮ ಮನೆಯಲ್ಲಿ ಜರುಗ್ತಾ ಹೋಗುತ್ತೆ. ಹಾಗೆಯೇ ಹಣದ ಹರಿವು ಕೂಡ ಹೆಚ್ಚಾಗುತ್ತೆ. ವಿಪರೀತವಾದಂಥ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ, ಅರಿಶಿಣ ಅನ್ನೋದು ಪರಮ ಪವಿತ್ರವಾದಂತಹ ಈ ಒಂದು ಪದಾರ್ಥ. ಅರಿಶಿಣದಿಂದ ಮಾಡಿಕೊಳ್ಳುವಂತಹ ಪರಿಹಾರಗಳು 100ಕ್ಕೆ 100ರಷ್ಟು ನಮಗೆ ಫಲಿತಾಂಶವನ್ನು ಕೊಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಈ ಅರಿಶಿಣದಿಂದ ಯಾವ ಪ್ರಕಾರದಲ್ಲಿ ಯಾವ ಸಮಯದಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರಿಶಿಣ ಅನ್ನೋದು ಮಂಗಳಕರವಾದಂತಹ ಒಂದು ವಸ್ತು. ಯಾಕಂದರೆ ಈ ಅರಿಶಿಣವನ್ನು ಪೂಜೆ ಪುನಸ್ಕಾರಗಳಲ್ಲಿ ಪ್ರಧಾನವಾಗಿ ನಾವು ಬಳಸ್ತೀವಿ. ದೇವಾನುದೇವತೆಗಳಿಗೆ ಅರಿಶಿಣ ಅಂದರೆ ಬಹಳ ಒಂದು ಪ್ರಿಯಕರವಾದಂಥದ್ದು. ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲಿ ಪ್ರಧಾನವಾಗಿ ನಮಗೆ ಅರಿಶಿಣ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ. ಅರಿಶಿಣ ಇಲ್ಲದೆ ಇರುವಂತಹ ಮನೆಯಲ್ಲಿ ದಾರಿದ್ರ್ಯ ಬಂದು ನೆಲೆಯೂರುತ್ತೆ. ಅರಿಶಿಣ ಇಲ್ಲದಂತಹ ಮನೆಯಲ್ಲಿ ಕಷ್ಟಗಳು ಶುರುವಾಗುತ್ತೆ. ಅರಿಶಿಣ ಖಾಲಿಯಾಗುವ ಮುನ್ನವೇ ಮನೆಗೆ ಅರಿಶಿಣವನ್ನು ತಂದು ಇಟ್ಕೊಳ್ಬೇಕು. ಇದು ಶುಭ ಸೂಚಕ. ಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹಿಂದೂ ಸನಾತನ ಧರ್ಮದಲ್ಲೂ ಕೂಡ ಇದರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಯಾಕಂದರೆ ಅರಿಶಿಣ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ. ಅರಿಶಿಣವನ್ನು ಲಕ್ಷ್ಮೀ ಸ್ವರೂಪ ಅಂತ ನಾವು ಹೇಳ್ತೀವಿ. ಮನೆಯಲ್ಲಿ ಅರಿಶಿಣ ಇದ್ದಷ್ಟು ಮನೆಗೆ ಒಳಿತನ್ನು ಕಾಣ್ತೀವಿ ಅಂತ ಹೇಳಲಾಗುತ್ತೆ. ಅಡುಗೆ ಅರಿಶಿಣವಾಗಿರ್ಬೋದು ಅಥವಾ ಪೂಜೆಯ ಅರಿಶಿಣವಾಗಿರ್ಬೋದು. ಪ್ರಧಾನವಾದಂಥ ಈ ಅರಿಶಿಣ ಒಂದು ಕುಟುಂಬ ಸುಖಕರ ಸಮೃದ್ಧವಾಗಿರಬೇಕು ಅಂದರೆ ಮನೆಯಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಅರಿಶಿಣದಿಂದ ನಾನಾ ರೀತಿಯಾದಂತಹ ಪರಿಹಾರಗಳನ್ನು, ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು, ನಮ್ಮ ದಾರಿದ್ರ್ಯಗಳನ್ನು ಧ್ವಂಸ ಮಾಡಿಕೊಳ್ಳಲು, ಹಣವನ್ನು ವೃದ್ಧಿ ಮಾಡಿಕೊಳ್ಳಲು, ಹಾಗೆ ನಮಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲು ಕೂಡ ಅರಿಶಿಣದಿಂದ ಪರಿಹಾರಗಳನ್ನು ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಎಂಬುದನ್ನು ಈಗ ನೋಡೋಣ ಸ್ನೇಹಿತರೆ. ಅರಿಶಿಣವನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ. ಮೊದಲನೇದಾಗಿ ಹೊಸದಾಗಿ ನೀವೇನಾದರೂ ಅರಿಶಿಣ ತಂದಿದ್ದೀರಾ ಅಂದರೆ ಅದನ್ನು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ. ಹೊಸ ಅರಿಶಿಣದಿಂದನೂ ಮಾಡ್ಕೊಳ್ಬೋದು. ಈಗಾಗಲೇ ನೀವು ಉಪಯೋಗಿಸ್ತಾ ಇರುವಂಥ ಅಡುಗೆ ಮನೆಯ ಅರಿಶಿಣ, ಈ ಅಡುಗೆ ಮನೆಯ ಅರಿಶಿಣದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಅಡುಗೆ ಮನೆಯ ಅರಿಶಿಣದ ಡಬ್ಬ ಯಾವಾಗಲೂ ಪ್ಲಾಸ್ಟಿಕ್ ಡಬ್ಬವನ್ನು ಉಪಯೋಗಿಸ್ಕೊಳ್ಬೇಡಿ. ಇದಕ್ಕೆ ಸ್ಟೀಲ್ ಅಥವಾ ಗಾಜಿನ ಒಂದು ಡಬ್ಬ, ಇವೆರಡನ್ನು ನೀವು ಉಪಯೋಗಿಸ್ಕೊಳ್ಬೋದು. ಆಮೇಲೆ ಇನ್ನೂ ಒಂದು ಏನಂತ ಹೇಳ್ತಾರೆ ಸ್ನೇಹಿತರೆ, ಗಾಜಿನ ಡಬ್ಬ ಅಂದರೆ ಬಹಳ ಒಳ್ಳೆಯದು. ಗಾಜಿನ ಡಬ್ಬದಲ್ಲಿ ನಾವು ಅರಿಶಿಣವನ್ನು ಇಟ್ಟರೆ ಕುಜನ ಅನುಗ್ರಹ ಕೂಡ ಸಿಗುತ್ತೆ, ಗುರುವಿನ ಅನುಗ್ರಹ ಕೂಡ ಸಿಗುತ್ತೆ. ಹಾಗಾಗಿ ಅರಿಶಿಣವನ್ನು ನಾವು ಈ ಒಂದು ಗಾಜಿನ ಡಬ್ಬದಲ್ಲಿ ಇಟ್ಕೊಂಡ್ರೆ ಒಳಿತು ಅಂತ ಹೇಳ್ತಾರೆ. ಆಮೇಲೆ ಅರಿಶಿಣದ ಡಬ್ಬವನ್ನು ಉಪ್ಪಿನ ಡಬ್ಬದ ಪಕ್ಕದಲ್ಲೇ ಇಟ್ಕೊಳ್ಬೇಕು ಅಂತಾರೆ. ಇವೆರಡೂ ಕೂಡ ಲಕ್ಷ್ಮೀ ಸ್ವರೂಪವಾದಂಥದ್ದು. ಅಡುಗೆ ಮನೆಯಲ್ಲಿ ಅರಿಶಿಣದ ಪಕ್ಕ ಉಪ್ಪಿನ ಡಬ್ಬವನ್ನು ಇಟ್ಕೊಂಡ್ರಿ ಅಂದರೆ ಆ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಇರುತ್ತೆ. ಆ ಕುಟುಂಬಕ್ಕೆ ಲಕ್ಷ್ಮಿ ಆಗ್ರಹಿಸ್ತಾಳೆ, ಲಕ್ಷ್ಮಿ ಬೇಡಿದ ವರಗಳನ್ನು ಕರುಣಿಸ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗೆ ವಿಪರೀತವಾದಂಥ ಸಮಸ್ಯೆಗಳಿದೆ, ಹಣಕಾಸಿನ ಸಮಸ್ಯೆಗಳಿದೆ, ಮನೆಯಲ್ಲಿ ಎಷ್ಟು ದುಡಿದ್ರೂ ಕೂಡ ಬಿಡುಗಾಸು ಕೈಯಲ್ಲಿ ನಿಲ್ತಾ ಇಲ್ಲ, ಏನು ಮಾಡೋದಪ್ಪ, ಈ ಸಮಸ್ಯೆಯಿಂದ ಹೇಗಪ್ಪ ಹೊರಬರೋದು ಅಂತ ಸಾಕಷ್ಟು ಜನರು ಚಿಂತೆಗೀಡಾಗಿರ್ತಾರೆ. ಯಾಕಂದರೆ ಈ ಸಮಾಜದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾಗಿ ಬೇಕಾಗಿರುವಂಥದ್ದು ಹಣ ಇಲ್ಲ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಮುಂದೆ ಹೋಗೋದಿಲ್ಲ, ಜೀವನ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಈ ಹಣವನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ. ಹಣ ಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ಹಣ ವೃದ್ಧಿಗಾಗಿ ನಾನಾ ರೀತಿಯಾದಂತಹ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ಚಿಕ್ಕ ಪುಟ್ಟ ಪರಿಹಾರಗಳನ್ನು ನಾವು ಮಾಡಿಕೊಂಡಿದ್ದೇ ಆಯಿತು ಅಂದರೆ ಖಂಡಿತವಾಗಿಯೂ ನಿಮ್ಮ ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ. ಯಾವಾಗಲೂ ಹಣ ಬರ್ತಾನೆ ಇರುತ್ತೆ. ಬರೋದಷ್ಟೇ ಅಲ್ಲ, ಹಣ ಕೂಡ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದಾದರೆ, ಮೊದಲನೇದಾಗಿ ಸ್ನೇಹಿತರೆ ಇದಕ್ಕೆ ನಿಮಗೆ ಬೇಕಾಗಿರುವಂಥ ಪದಾರ್ಥಗಳು ಅಂತಂದರೆ ಕೇವಲ 3 ಪದಾರ್ಥಗಳು ಸ್ನೇಹಿತರೆ ಬೇಕಾಗಿರುವಂಥದ್ದು.
2 ಏಲಕ್ಕಿಯನ್ನು ತೆಗೆದುಕೊಳ್ಳಿ, ಹಾಗೆ 2 ಲವಂಗವನ್ನು ತೆಗೆದುಕೊಳ್ಳಿ, ಹಾಗೆ ಅದರ ಜೊತೆಗೆ 5 ರು ನಾಣ್ಯವನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ. 5 ರು ನಾಣ್ಯ, 2 ಏಲಕ್ಕಿ, 2 ಲವಂಗ ಇವೆಷ್ಟನ್ನ ನೀವು ತೆಗೆದುಕೊಂಡು ಇದನ್ನು ಒಂದು ಬಿಳಿದಾದಂತಹ ಒಂದು ಪೇಪರ್, ವೈಟ್ ಪೇಪರ್, ಅದ್ರ ಮೇಲೆ ಏನು ಬರದೇ ಇಲ್ಲದಂಥ ಪೇಪರ್ ತಗೋಬೋದು, ಅಥವಾ ಯಾವುದಾದ್ರೂ ಒಂದು ಬಟ್ಟೆ, ಶುಭ್ರವಾಗಿರುವಂಥ ಒಂದು ಬಿಳಿ ವಸ್ತ್ರವನ್ನು ಕೂಡ ತೆಗೆದುಕೊಳ್ಬೋದು. ಇದಿಷ್ಟನ್ನ ತೆಗೆದುಕೊಂಡು ಅದರಲ್ಲಿ ಈ 3 ಪದಾರ್ಥಗಳನ್ನು ಗಂಟನ್ನಾಗಿ ಕಟ್ಟಬೇಕಾಗುತ್ತೆ. ಗಂಟನ್ನು ಕಟ್ಟಿ ಅರಿಶಿಣದ ಡಬ್ಬದ ತಳಭಾಗದಲ್ಲಿ ಇಡಬೇಕು. ನೀವು ಹೊಸದಾದ ಅರಿಶಿಣ ಹಾಕ್ತಾ ಇದೀವಿ ಅಂದರೆ ಅಡಿಯಲ್ಲಿ ಇಟ್ಬಿಟ್ಟು ಅದರ ಮೇಲೆ ಅರಿಶಿಣ ತುಂಬಿ, ಇಲ್ಲಾಂದರೆ ಅರಿಶಿಣ ಆಲ್ರೆಡಿ ಇದೆ ಅಂದರೆ ಸ್ವಲ್ಪ ಅಡಿಗಡೆ ಇದನ್ನು ಇಟ್ಕೊಳ್ಳಿ. ಯಾಕಂದರೆ ಪದೇ ಅದನ್ನು ತೆಗ್ದು ಇದು ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಅಡಿಯಲ್ಲಿ ಇಟ್ಕೊಳ್ಳಿ. ಸಂಕಲ್ಪ ಪೂರ್ವಕವಾಗಿ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಮಾಡ್ಕೊಳ್ಳುವಾಗ ಹೇಳ್ಕೊಳ್ಬೇಕು, ಈ ಒಂದು ಅರಿಶಿಣದ ಈ ಒಂದು ಪರಿಹಾರವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ತಾಯಿ, ನಮ್ಮ ಮನೆಯಲ್ಲಿ ಬಂದು ನೆಲೆಯೂರು ತಾಯಿ, ಸಕಲ ಕಷ್ಟಗಳನ್ನು ದೂರ ಮಾಡು ತಾಯಿ, ಅದೃಷ್ಟವನ್ನು ಕರುಣಿಸು ತಾಯಿ ಅಂತ ಹೇಳ್ಕೊಂಡು ಈ ಒಂದು ಏಲಕ್ಕಿ, ಲವಂಗ ಹಾಗೆ 5 ರು ನಾಣ್ಯ ಇದನ್ನು ನೀವು ಗಂಟನ್ನು ಅದರಲ್ಲಿಟ್ಟು ಅನಂತರವಾಗಿ ಇದನ್ನು ಕರೆಕ್ಟಾಗಿ ಸ್ನೇಹಿತರೆ 21 ದಿನಗಳ ಕಾಲ ನಿಮ್ಮ ಅರಿಶಿಣದ ಡಬ್ಬದಲ್ಲೇ ಬಿಡಬೇಕು. 21 ದಿನಗಳ ಕಾಲ ಇದನ್ನು ಬಿಟ್ಟು ಅನಂತರವಾಗಿ ಈ ಒಂದು ಅರಿಶಿಣದ ಡಬ್ಬದಲ್ಲಿರುವಂಥ 5 ರು ನಾಣ್ಯ ಏನಿದೆ ನೋಡಿ, ಅದನ್ನು ತೆಗೆದು ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ. ಲವಂಗ ಏಲಕ್ಕಿಯನ್ನು ಹಸಿರು ಗಿಡದಲ್ಲಿ ಬಚ್ಚಿಡಿ. ಹಸಿರು ಗಿಡ ಇತ್ತು, ಮಣ್ಣಿತ್ತು ಅಂದರೆ ಸ್ವಲ್ಪ ಬಗದ್ಬಿಟ್ಟು ಅದನ್ನು ಇಡಿ. ತುಳಸಿ ಗಿಡದ ಒಳಗಡೆನೂ ಕೂಡ ನೀವು ಇಟ್ಕೊಳ್ಬೋದು. ತುಳಸಿ ಗಿಡದ ಮಣ್ಣು ಇರುತ್ತೆ, ಯಾವುದೇ ಒಂದು ಗಿಡ ಪಾಟಲ್ಲಿ ಬೆಳೆಸಿರ್ತೀರ ಅದರಲ್ಲಿ ಕೂಡ ಹಾಕೋಬೋದು ಸ್ನೇಹಿತರೆ. ಈ ಚಿಕ್ಕ ಪರಿಹಾರ ಮಾಡ್ಕೊಂಡು ನೋಡಿ, 21 ದಿನದಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ, ಮನೆಯಲ್ಲಿ ಕ್ಷೇಮಾಭಿವೃದ್ಧಿ ಆಗ್ತೀರಾ, ಅದೃಷ್ಟ ಬರ್ತಾ ಹೋಗುತ್ತೆ, ನಾನಾ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ, ವ್ಯಾಪಾರ ವಹಿವಾಟುಗಳು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ, ಎಂತಹದೇ ಸಮಸ್ಯೆಗಳು ಕೂಡ ಇರೋದಿಲ್ಲ. ಇನ್ನು ವಿಪರೀತ ದೃಷ್ಟಿ ಆಗ್ತಾಯಿದೆ, ಮನೆಗೆ ಕೆಟ್ಟ ಕಣ್ಣು, ಕೇಡು ಕಣ್ಣುಗಳಿಂದ ನಿಮ್ಗೆ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಈ ದಿನ ರಾತ್ರಿ, ಗುರುವಾರ ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಿ. ಆ ನೀರಿನ ಒಳಗಡೆ 1 ಸ್ಪೂನಷ್ಟು ಕಲ್ಲುಪ್ಪು ಹಾಗೆ 1 ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಮಿಶ್ರಣ ಮಾಡಿ ಆ ಗಾಜಿನ ಲೋಟದ ನೀರನ್ನು ನೀವು ಮಲಗುವಂಥ ಕೋಣೆಯ ಅಂದರೆ ಮಂಚದ ಕೆಳಭಾಗದಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ಕೆಳಗಡೆ ಮಲ್ಕೋತೀರ ಅಂದರೆ ತಲೆಯಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಅದನ್ನು ಇಟ್ಕೊಳ್ಳಿ. ಈ ರೀತಿ ಇಟ್ಬಿಟ್ಟು ಮಲಗಿಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಯಾರು ತುಳಿದಿಲ್ದಿರುವಂಥ ಜಾಗದಲ್ಲೋ ಡ್ರೈನೇಜಲ್ಲೋ ಚೆಲ್ಬಿಡಿ ಸ್ನೇಹಿತರೆ. ಈ ರೀತಿ ಮಾಡಿ ಖಂಡಿತವಾಗಿಯೂ ನಿಮಗೆ ಇರುವಂಥ ದಾರಿದ್ರ್ಯಗಳು, ಕಣ್ಣು ದೃಷ್ಟಿ, ನರದೃಷ್ಟಿ ದೋಷ, ಯಾವುದೇ ರೀತಿ ಸಮಸ್ಯೆಗಳಿರಲಿ, ನಿಮ್ಮ ಕುಟುಂಬದಲ್ಲಿ ಏಳಿಗೆ ಆಗ್ತಿಲ್ಲ, ಕೆಟ್ಟ ಕಣ್ಣು ದೃಷ್ಟಿಯಿಂದ ಯಾರಾದರೂ ಏನಾದರೂ ಸಮಸ್ಯೆಗಳು ಮಾಡಿದರೆ ಅಥವಾ ಮನೆಯಲ್ಲಿ ಏನಾದರೂ ಕೇಡು ಕಷ್ಟಗಳು ಬಂದು ಸೇರಿಕೊಂಡಿದೆ, ದುಷ್ಟಶಕ್ತಿಗಳಿದೆ ಅಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ. ಈ ಒಂದು ಕಲ್ಲುಪ್ಪು, ಹಳದಿ ಬಣ್ಣದ ನೀರು ಎಲ್ಲವನ್ನ ಎಳ್ಕೊಂಡು ನಿಮಗೆ ಧನಾತ್ಮಕ ಶಕ್ತಿಯನ್ನು ಹೊರಸೂಸುತ್ತೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಹಳದಿ ಬಣ್ಣದ ನೀರಿನಿಂದ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಅಂದರೆ ಅರಿಶಿಣದ ನೀರನ್ನು ನೀವು ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ನೀರನ್ನು ಮಾಡಿಕೊಂಡು ಮರುದಿನ ಚೆಲ್ಲಿ. ಇದನ್ನು ನೀವು ವಾರ ಮಾಡ್ಕೊಳ್ಬೋದು ಸ್ನೇಹಿತರೆ. ಪ್ರತಿ ಗುರುವಾರ ಮಾಡ್ಕೊಳ್ತಾ ಹೋಗಿ, ಮನೆಯಲ್ಲಿ ಅದೃಷ್ಟ ತಾಂಡವವಾಡ್ತಾ ಹೋಗುತ್ತೆ, ಗುರುಬಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಕುಟುಂಬದಲ್ಲಿ ಸುಖ ಸಂತೋಷ ಸೌಭಾಗ್ಯ ದೊರೀತಾ ಹೋಗುತ್ತೆ, ಮಂಗಳ ಕಾರ್ಯಗಳು ಜರುಗ್ತಾ ಹೋಗುತ್ತೆ, ಸಂತಾನ ಭಾಗ್ಯ ಕೂಡ ಕರುಣಿಸುತ್ತೆ, ವಿವಾಹ ಭಾಗ್ಯಗಳು ಕೂಡ ಕರುಣಿಸುತ್ತೆ. ಹೀಗಿರಬೇಕಾದ್ರೆ ಈ ಪ್ರಕಾರದಲ್ಲಿ ಸುಲಭವಾದಂತಹ ವಿಧಾನ, ಯಾವುದೇ ರೀತಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಖಂಡಿತ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲವೂ ಕೂಡ ಒಳಿತಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.